ನಮಸ್ಕಾರ ಸ್ನೇಹಿತರೆ, ಭೂವೀಸ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ದಿನ ನಾನು ಪನ್ನೀರ್ ಬಿರಿಯಾನಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿತ್ತು. ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿಕೊಂಡೆ. ಪನ್ನೀರ್ ಒಂದೇ ಇದ್ದಿದ್ದು, ಇದರಿಂದ ಬಿರಿಯಾನಿ ಮಾಡಿದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಮಾಡೋ ವಿಧಾನ ನೋಡೋಣ. 15 ನಿಮಿಷಕ್ಕೆ ಆಗಿಬಿಡುತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಒಂದು 5 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ಈ ಥರ ಪೀಸ್ ಮಾಡ್ಕೊಂಡು ಶುಂಠಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಮೆಣಸಿನ ಪುಡಿ ಹಾಕ್ಕೋಬೋದು. ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಉದ್ದುದಕ್ಕೆ. ನಂತರ ಒಂದು 5 ಲವಂಗ, ಒಂದು 2ರಿಂದ 3 ಇಂಚು ಚಕ್ಕೆ, 2 ಏಲಕ್ಕಿ. ಇವಾಗ 2 ಏಲಕ್ಕಿ ಹಾಕಿದ್ದೀನಿ, 2ರಿಂದ 3 ಇಂಚು ಚಕ್ಕೆ ಹಾಕ್ಕೋತಾ ಇದ್ದೀನಿ. ಸಿಂಪಲಾಗಿ ಮಾಡ್ಕೊಂಡ್ರೆ ಬಿರಿಯಾನಿ ಸ್ನೇಹಿತರೆ, ಇದು ಬೇಗನೆ. ನಂತರ ಒಂದು ದಪ್ಪು ಟೊಮೊಟೊ ಈ ಥರ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟು ಪದಾರ್ಥ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನುಣ್ಣಗೆ ನಾನು. ನಂತರ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಹಾಕೋಬೋದು. ನೀವು ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ತುಪ್ಪ ಹಾಕಿಲ್ಲ, ಎಣ್ಣೆ ಹಾಕಿದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಓಂಕಾಳು, ಸ್ವಲ್ಪ ಕಲ್ಲರ್ ಹಾಕಿದ್ದೀನಿ, ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ನಂತರ ಒಂದು ಈರುಳ್ಳಿನ ಈ ಥರ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ನಿಮ್ಗೆ ಹೇಳ್ದಂಗೆ ಬೇಗ 15ರಿಂದ 20 ನಿಮಿಷಕ್ಕೆ ಆಗೋಗ್ಬಿಡ್ತೀವಿ ತಿಂಡಿ ಸ್ನೇಹಿತರೆ. ನೀವು ಪನ್ನೀರ್ ಇಲ್ಲ ಅಂದರೂ ಕೂಡ ಆಲೂಗಡ್ಡೆ ಅಥವಾ ಕಾಲಿಫ್ಲವರ್ ಇರುತ್ತಲ್ಲ, ಅದನ್ನು ಬೇಕಾದ್ರೂ ಹಾಕ್ಕೋಬೋದು. ನಂತರ ಈರುಳ್ಳಿ ಬ್ರೌನಿಷ್ ಆದಮೇಲೆ ರುಬ್ಬಿದ್ನೆಲ್ಲ ಪೇಸ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ದಿಢೀರ್ನ ಮಾಡ್ತಾ ಇರೋದು ಇದು ತಿಂಡಿ, ಬೇಗನೆ ಆಗಲಿ ಅಂತ ಆಗಲೇ ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ. ನಂತರ ಇದನ್ನು ಪೇಸ್ಟ್ ಹಾಕ್ಕೊಂಡು ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಒಂದು 2 ನಿಮಿಷ ಸಣ್ಣ ಊರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಅಲ್ಲಿ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಮೆಣಸಿನ ಪುಡಿ, ಒಂದು 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಜೀರಾ ಪೌಡರ್, ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಸ್ಪೈಸಸ್ನ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಉರಿ ಸಣ್ಣ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ. ನಾನು ಯಾವಾಗಲೂ ಹೇಳ್ದಂಗೆ ಪುಡಿಗಳು ಹಾಕಾಗ ಉರಿ ಸಣ್ಣ ಮಾಡ್ಕೋಬೇಕು. ನಂತರ ಇದಕ್ಕೆ 1/4 ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಕೆಂಪೆಣ್ಸಿನ್ಕಾಯಿ ಪುಡಿ, 1/4 ಟೇಬಲ್ ಸ್ಪೂನ್ ಜೀರಾ ಪುಡಿ, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನು. ಇದಕ್ಕೆ ಒಂದು ಅರ್ಧ ಲೋಟ, ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಇದನ್ನು ಈ ಥರ ಇದು ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿಲೇ ಮಾಡ್ಕೊತಾ ಇರೋದು ಇವಾಗ. ಮೊಸರು ಹಾಕೊಂಡಾಗ ಸಣ್ಣ ಉರಿಲೇ ಮಾಡ್ಕೋಬೇಕು. ನೋಡಿ ಫ್ರೈ ಆಗಿ ಸುತ್ತು ಎಣ್ಣೆ ಬಿಟ್ಕೊಂಡಿದ್ದೆ. ಇವಾಗ ಇದಕ್ಕೆ ಪನ್ನೀರ್ ಹಾಕೋತಾ ಇದ್ದೀನಿ ನಾನು ಈ ಟೈಮಲ್ಲಿ ನೀವು ಪನ್ನೀರ್ ಹಾಕಿದ್ದೀನಲ್ವ, ನೀವು ಪನ್ನೀರ್ ಇಲ್ಲಪ್ಪ ಏನು ಮಾಡೋದು ಅಂದರೆ ಕಾಲಿಫ್ಲವರ್ ಇದ್ದರೂ ಹಾಕ್ಕೋಬೋದು, ಆಕಸ್ಮಿಕ ಆಲೂಗಡ್ಡೆ ಇದ್ರೂ ಹಾಕ್ಕೋಬೋದು. ಆಲೂಗಡ್ಡೆ ರೈಸ್ ಥರ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ. ಇಲ್ಲ ತರಕಾರಿ ಇದ್ದರೆ ಈ ಮೂಮೆಂಟಲ್ಲಿ ತರಕಾರಿಗಳು ಹಾಕ್ಕೋಬೋದು. ನಾನು ತರಕಾರಿ ಎಲ್ಲ ಖಾಲಿ ಆಗಿರೋದ್ರಿಂದ ಬರೀ ಪನ್ನೀರ್ ಹಾಕಿ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಪನ್ನೀರಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು, ಅದರಿಂದ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಪನ್ನೀರ್ ಫಸ್ಟೇ ಫ್ರೈ ಮಾಡಿ ತಗೊಂಡು ಮಾಡ್ಕೋಬೋದು. ಈಗ ನಂಗೆ ಟೈಮಲ್ಲಿಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಈಸಿಯಾಗಿ. ನಂತರ ಇಲ್ಲಿ 1.5 ಲೋಟ ಬಾಸುಮತಿ ರೈಸು, 1.5 ಲೋಟ ರಾ ರೈಸು ತೊಳೆದ್ಬಿಟ್ಟು ಒಂದು 20 ನಿಮಿಷ ನೆನೆಗೆ ಬಿಟ್ಟಿದ್ದೀನಿ. ನೋಡಿ 1.5 ಲೋಟ ಬಾಸುಮತಿ ರೈಸು, 1.5 ಲೋಟ ರಾ ರೈಸು ತೊಳೆದ್ಬಿಟ್ಟು 20 ನಿಮಿಷ ನೆನೆಗೆ ಬಿಟ್ಟಿದ್ದೀನಿ ಅಕ್ಕಿನ. ನೋಡಿ ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನು. ನೀವು ಎಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನು ಚಿಕ್ಕ ಲೋಟದಲ್ಲಿ 1.5 ಲೋಟ ಟೋಟಲ್ 3 ಲೋಟ ಹಾಕಿದ್ದೆ ನಾನು. ನೋಡಿ ನೀವು ಬರೀ ಬಾಸುಮತಿ ರೈಸಲ್ಲಿ ಮಾಡೋದ್ರೂ ಕೂಡ ಹಾಕ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ಉಪ್ಪು ನಾನು ಬರೀ ಫ್ರೈ ಮಾಡಲಿಕ್ಕೋಸ್ಕರ ಪನ್ನೀರ್ಗೆ ಹಾಕಿದ್ದೆ. ಈಗ ಪಲಾವ್ಗೋಸ್ಕರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಉರಿ ಸಣ್ಣನೇ ಇದೆ ಸ್ನೇಹಿತರೆ. ಆವಾಗಲೇ ಉರಿ ಸಣ್ಣ ಮಾಡಿರೋಳು ನಾನು ಪುಡಿಗಳು ಹಾಕ್ಬೇಕಾದ್ರೆ. ಇನ್ನೂ ಉರಿ ಜೋರು ಮಾಡಿಲ್ಲ, ಸಣ್ಣಕ್ಕೆ ಹುರ್ಕೊತಾ ಇರೋದು. ಇವಾಗ ಅಕ್ಕಿ ಹಾಕಿದ್ದೀನಿ, ಕರೆಕ್ಟಾಗಿದೆ ನೋಡಿ. ಇವಾಗ ನೀರು ಹಾಕೋತೀನಿ. ನಾನು ತಣ್ಣೀರು ಹಾಕೋತಾ ಇದ್ದೀನಿ ಸ್ನೇಹಿತರೆ, ಏನು ಬಿಸಿನೀರೇ ಹಾಕಬೇಕು ಅಂತ ಹೇಳಿಲ್ಲ. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ದಿಢೀರ್ನ ಮಾಡ್ತಾ ಇರೋ ತಿಂಡಿ ಆಗಿರೋದ್ರಿಂದ ನಾನು ತಣ್ಣೀರೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಪ್ಪ ನಂಗೆ ಬಿಸಿನೀರು ಬೇಕಂದ್ರೆ ಬಿಸಿನೀರು ಕಾಯಿಸಿ ಕೂಡ ಈ ಮೂಮೆಂಟಲ್ಲಿ ಹಾಕ್ಕೋಬೋದು. ನೋಡಿ 3 ಲೋಟ ಅಕ್ಕಿಗೆ 6 ಲೋಟ ನೀರು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಲೋಟದಲ್ಲಿ ಎಣ್ಸ್ಕೊಂಡೆ ನಾನು ಹಾಕಿದ್ದೀನಿ. ಇದೇ ಲೋಟದಲ್ಲಿ ಅಕ್ಕಿ ಹಾಕಿದ್ದು, ಇದೇ ಲೋಟದಲ್ಲಿ 6 ಲೋಟ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ. ಒಂದು ಸತಿ ಮಿಕ್ಸ್ ಕೊಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ತೀನಿ. ನೋಡಿ ಎಷ್ಟು ಫಾಸ್ಟಾಗಿ ಹೇಳ್ತೀನಿ, ಅಷ್ಟೇ ಫಾಸ್ಟಾಗಿ ಮಾಡಿರೋ ತಿಂಡಿ ಇವತ್ತಿದು. ನೋಡಿ 2 ವಿಷಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ಕೂಲ್ ಆಗಿದೆ ಇವಾಗ ಕುಕ್ಕರ್, ಎಷ್ಟು ಎಮ್ಮೆಯಾಗಿ ರೆಡಿಯಾಗಿದೆ ಪನ್ನೀರ್ ಬಿರಿಯಾನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಈಗ ಫಾಸ್ಟಾಗಿ ಮಾತಾಡ್ತಿದ್ದೆ, ಫಾಸ್ಟಾಗಿ ರೆಡಿ ಮಾಡಿರ್ತಿದ್ದು. ದಯವಿಟ್ಟು ವಿಡಿಯೋ ತಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಪ್ಲೀಸ್ ಅಂತ ಕೇಳ್ಕೊತೀನಿ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಎಮ್ಮೆಯಾಗಿ ರೆಡಿಯಾಗಿದೆ ದಿಢೀರ್ ಪನ್ನೀರ್ ಬಿರಿಯಾನಿ. ನೋಡಿದ್ರ ಏನು ತಿಂಡಿ ಮಾಡೋದಪ್ಪ ಅಂತ ಯೋಚನೆ ಮಾಡೋವಾಗ ಈ ಪನ್ನೀರ್ ಬಿರಿಯಾನಿನ ನೀವು ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ಆಲೂಗಡ್ಡೆ ಕೂಡ ಹಾಕೋದು, ಪನ್ನೀರ್ ಇಲ್ಲ ಅಂದರೆ. ಇದಾಗಿ ಮೊಸರು ಬಜ್ಜಿ ಮಾಡಿದ್ದೆ, ಮತ್ತು ನೆಂಚಕ್ಕೆ ಸೌತೆಕಾಯಿ ಇಟ್ಟಿದೆ. ತುಂಬ ಚೆನ್ನಾಗಾಯಿತು. ನನ್ನ ಮಗ ತುಂಬ ಚೆನ್ನಾಗಿದೆ, ಅವನಿಗೆ ಒಂದು ಸ್ವಲ್ಪ ಟೇಸ್ಟ್ ತೋರಿಸ್ತಾ ಇದ್ದೀನಿ. ಅವ್ನು ಸ್ವಲ್ಪ ಕಾಲೇಜ್ಗೆ ಹೋಗೋಕೆ ಲೇಟ್ ಆಗಿಬಿಟ್ಟಿತ್ತು, ಬೇಗ ಮಾಡ್ತಾಯಿದ್ದೆ. ಸೂಪರಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ತಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.